ಯಾವಾಗಲೂ ಸುಸ್ತು ಅನಿಸ್ತಾ ಇದೆಯಾ? ಬಾಡಿ ಪೇಯ್ನ್ಸ್ ಹೋಗ್ತಾನೆ ಇಲ್ವಾ? ಇದು ವಯಸ್ಸಿನ ಸಮಸ್ಯೆ ಇರಲಿಕ್ಕಿಲ್ಲ. ವಿಟಮಿನ್ ಡಿ ಕಮ್ಮಿ ಆಗಿರ್ಬೋದು. ಕ್ಲಿನಿಕ್ನಲ್ಲಿ ನಾವು ನೋಡೋ ಅತಿ ಸಾಮಾನ್ಯ ಸಮಸ್ಯೆಗಳಲ್ಲಿ ಇದು ಒಂದು. ವಿಟಮಿನ್ ಡಿ ಅಂದರೆ ಅದು ಕೇವಲ ಒಂದು ವಿಟಮಿನ್ ಅಲ್ಲ, ಅದು ಹಾರ್ಮೋನ್ ರೀತಿ ಕೆಲಸ ಮಾಡುತ್ತೆ. ಇದು ಮೂಳೆಗಳನ್ನು ಸ್ಟ್ರಾಂಗ್ ಆಗಿ ಇಡುತ್ತೆ, ಇಮ್ಯುನಿಟಿ ಹೆಚ್ಚಿಸುತ್ತೆ, ಮಸಲ್ಸ್, ಬ್ರೈನ್ ಮತ್ತು ಹಾರ್ಟ್ಗೂ ಸಹ ಇದು ಒಳ್ಳೆಯದು. ನಮ್ಮ ದೇಶದಲ್ಲಿ ಇಷ್ಟೊಂದು ಸೂರ್ಯನ ಬಿಸಿಲು ಇದ್ರೂ 80% ಜನರಿಗೆ ವಿಟಮಿನ್ ಡಿ ಕಮ್ಮಿ ಇರುತ್ತೆ. ಯಾಕಂದರೆ ನಾವು ಜಾಸ್ತಿ ಟೈಮ್ ಮನೆಯೊಳಗೆ ಇರ್ತೀವಿ ಅಥವಾ ಸನ್ಸ್ಕ್ರೀನ್ ಯೂಸ್ ಮಾಡ್ತಿರ್ತೀವಿ. ಪೊಲ್ಯೂಷನ್ ಸಹ ಈ ಯು ವಿ ರೇಸ್ನ ತಡೆಯುತ್ತೆ ಮತ್ತು ನಮ್ಮ ಊಟದಲ್ಲಿ ತುಂಬ ಕಡಿಮೆ ವಿಟಮಿನ್ ಡಿ ಇರೋದ್ರಿಂದ 80% ಜನರಿಗೆ ವಿಟಮಿನ್ ಡಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ವಿಟಮಿನ್ ಡಿ ಕಮ್ಮಿ ಆದರೆ ಲಕ್ಷಣಗಳು ಬೇಗ ಕಾಣಿಸ್ಕೊಳ್ಳೋದಿಲ್ಲ. ಜನರಿಗೆ ಸುಮ್ಮನೆ ಸುಸ್ತಾಗ್ತಾ ಇರುತ್ತೆ, ವೀಕ್ನೆಸ್ ಇರುತ್ತೆ, ಬಾಡಿ ಪೇಯ್ನ್ ಇರುತ್ತೆ, ಅದರಲ್ಲೂ ಬೆನ್ನು ಮತ್ತು ತೊಡೆ ನೋವು ಇರುತ್ತೆ, ಕೈಕಾಲು ಮಸಲ್ಸ್ ವೀಕ್ ಅಂತ ಹೇಳ್ತಿರ್ತಾರೆ, ಇರಿಟೇಷನ್ನು, ಮೂಡ್ ಸರಿ ಇಲ್ಲದೆ ಇರೋದು, ಹೇರ್ ಫಾಲ್ ಆಗೋದು, ಬೇಗ ನೆಗಡಿ ಜ್ವರ ಬರೋದು, ಇಮ್ಯುನಿಟಿ ಕಮ್ಮಿ ಆಗೋದು. ತುಂಬ ಪೇಷಂಟ್ಸ್ ನಮ್ಮ ಹತ್ರ ಬಂದ್ಬಿಟ್ಟು, ಡಾಕ್ಟ್ರೇ ನಂಗೆ ಯಾಕೋ ಗೊತ್ತಿಲ್ಲ, ತುಂಬ ಸುಸ್ತಾಗ್ತಾ ಇದೆ ಅಂತ ಹೇಳ್ತಾರೆ. ಇದೆಲ್ಲದಕ್ಕೂ ಮುಖ್ಯ ಕಾರಣ ವಿಟಮಿನ್ ಡಿನೇ ಆಗಿರುತ್ತೆ. ವಿಟಮಿನ್ ಡಿನ ನಾವು ಕರೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಮೂಳೆಗಳು ವೀಕ್ ಆಗ್ಬೋದು, ಬೇಗ ಮುರಿತ ಆಗ್ಬೋದು, ಬೇಗ ಬೀಳೋದು, ಮಸಲ್ಸ್ ಎಳೆತ, ಇಮ್ಯುನಿಟಿ ಕಮ್ಮಿ ಆಗೋದು. ಚಿಕ್ಕ ಮಕ್ಕಳಲ್ಲಿ ರಿಕೆಟ್ಸ್ ಅನ್ನೋ ಒಂದು ಕಾಯಿಲೆ ಕೂಡ ಬರ್ಬೋದು, ಮತ್ತು ಹಾರ್ಟ್ ಅಟ್ಯಾಕ್ ಮತ್ತು BP ಪ್ರಾಬ್ಲಮ್ ಸಹ ಇದರಿಂದ ಹೆಚ್ಚಾಗ್ಬೋದು. ಸೊ ಯಾರು ಟೆಸ್ಟ್ ಮಾಡಬೇಕು ಅನ್ನೋದು ನೋಡೋದಾದರೆ, ನಿಮಗೆ ತುಂಬ ಸುಸ್ತಾಗ್ತಾ ಇದ್ದರೆ, ಮೈಕೈ ನೋವು ಇದ್ದರೆ, ಅಥವಾ ಜಾಸ್ತಿ ಟೈಮ್ ಆಫೀಸಲ್ಲಿ ಅಥವಾ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದರೆ, ಬಿಸಿಲಿಗೆ ಹೋಗಲ್ಲ ಅಂದರೆ ತಕ್ಷಣ ಹೋಗಿ ನಿಮ್ಮ ವಿಟಮಿನ್ ಡಿ ಲೆವೆಲ್ಸ್ನ ಚೆಕ್ ಮಾಡ್ಕೊಳ್ಳಿ. ಒಳ್ಳೆಯ ವಿಷಯ ಏನಂದರೆ ಇದು ಸುಲಭವಾಗಿ ಇದನ್ನು ಸರಿ ಮಾಡ್ಬೋದು. ಬಿಸಿಲಿಗೆ ಹೋಗೋದು, ಸಪ್ಲಿಮೆಂಟ್ಸ್ ತಗೊಳ್ಳೋದು ಮತ್ತು ಒಳ್ಳೆಯ ವಿಟಮಿನ್ ಡಿ ಇರುವಂಥ ಆಹಾರ ಸೇವಿಸಿದ್ರೆ ಇದು ಬೇಗ ಸರಿ ಹೋಗುತ್ತೆ. ಮೈಕೈ ನೋವು, ಸುಸ್ತು ಕಂಟಿನ್ಯೂ ಆಗ್ತಾ ಇದ್ದರೆ ನಿರ್ಲಕ್ಷ್ಯ ಮಾಡಬೇಡಿ. ಕೆಲವೊಮ್ಮೆ ಸಣ್ಣ ನ್ಯೂನ್ಯತೆಗಳು ದೊಡ್ಡ ತೊಂದರೆಗೆ ಕಾರಣ ಆಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹ ಇದನ್ನು ಶೇರ್ ಮಾಡಿ. ಇನ್ನೂ ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಬಗ್ಗೆ ತಿಳ್ಕೊಬೇಕಾಗಿದ್ದರೆ ಕಮೆಂಟ್ ಮಾಡಿ.